ಅವರು, ನಾಗಭೂಷಣಾಚಾರ್ಯ ಅವರು, ಬಂಗೋತಿ ಶ್ರೀನಿವಾಸ್ ಅವರು, ಅಮೃತಯ್ಯನವರು, ನರಸಿಂಹ ಶೆಟ್ಟಿ ಅವರು, ಸುರೇಶ್ ಬಾಬು ಅವರು, ರಾಮದಾಸ್ ಅವರು, ಮತ್ತು ನಮ್ಮ ಕೋಲಾರ ಹುಡುಗರಾದಂಥ ವಿ ಕೆ ರಾಜ್ ಅವರು ಮತ್ತು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಈಗ ಈ ಜವಾಬ್ದಾರಿ ಅನ್ನೋದು ತುಂಬ ಅವಶ್ಯಕ. ಕಾಟಾಚಾರಕ್ಕೆ ಅಧ್ಯಕ್ಷ ಆಗೋದು ಅವೆಲ್ಲ ಬೇಕಾಗಿದೆ. ಈಗ ನಿಮ್ದು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಕಾರ್ಯನಿರ್ವಹಿಸಿದ್ರೆ ಮಾತ್ರ ನಿಮಗೆ ಹೆಸರು ಬರುತ್ತೆ. ನಾನು ಅಧ್ಯಕ್ಷನಾಗಿದ್ದೀನಪ್ಪ, ಬಂದ ಪುಟ್ಟ ಹೋದ ಪುಟ್ಟ ಅಂದರೆ ಮುಗಿಸ್ಕೊಳ್ಳೋದು ಒಂದಾಗುತ್ತೆ ಅಷ್ಟೇ. ನಾವು ಆದಮೇಲೆ ಏನೋ ಒಂದು ಸಾಧನೆ ಮಾಡಬೇಕು. ಹೇಳಿದ್ರು ಪತ್ರಕರ್ತರ ಭವನ ಕಟ್ಟಬೇಕು, ಇನ್ನೂ ಏನನ್ನ ನಮ್ಮ ಗುರಿಗಳು ಇಟ್ಕೋಬೇಕು. ಆಗಿದ್ದೀವಪ್ಪ ಹೋಗಿದ್ದು ಅಂತ ಅಲ್ಲ, ಇಷ್ಟೊತ್ತು ಹೇಳಿದ್ರು ನಮ್ಮ ಇಲ್ಲಿ ಯಾವ ರೀತಿ ನಡ್ಕೋಬೇಕು. ಈಗ ಎಲೆಕ್ಷನ್ ಮುಗಿದಿದೆ, 23 ಜನ 26 ಜನ ಅವೆಲ್ಲ ಒಂದು ಎಲೆಕ್ಷನ್ ಆಯಿತು, ಅವೆಲ್ಲ ಕಾಮನ್. ಸೋಲು ಗೆಲುವು ಇವೆಲ್ಲ ಇರ್ತದೆ. ಇವೆಲ್ಲ ಏನು ಮನಸ್ಸಲ್ಲಿ ಇಟ್ಕೋದಿಲ್ಲ. ನೀವೇನು ಪದಾಧಿಕಾರಿಗಳಾಗಿದ್ದೀರ ಎಲ್ಲರನ್ನೂ ಒಮ್ಮತದ ವಿಶ್ವಾಸ ತಗೊಂಡು ಮುಳಬಾಲ್ ತಾಲೂಕಲ್ಲಿ ಮಾದರಿಯಾಗಿ ಪತ್ರಕರ್ತರ ಸಂಘ ಬೆಳೆಸಬೇಕು, ಆ ಹೆಸರನ್ನು ಉಳಿಸ್ಬೇಕು ಅನ್ನೋದು ನಮ್ಮ ಆಸೆ. ಇಷ್ಟೊತ್ತು ಎಲ್ಲರೂ ಇದ್ದಾರೆ. ನಿಜವಾಗ್ಲೂ ನಿಮಗೆಲ್ಲ ಧನ್ಯವಾದಗಳು ಹೇಳ್ತೀನಿ. ನಿಮ್ಮ ಕೈ ಜೋಡಿಸಿ ನೀವೆಲ್ಲ ಯಾವತ್ತು ಸಹಕಾರ ಯಾವತ್ತು ಮಾತ್ರ ನಾವು ಸಾಧನೆ ಮಾಡೋದಕ್ಕೆ ಅವಕಾಶ. ಅಥವಾ ನಾನು ಅಧ್ಯಕ್ಷನಾಗಿ ಏನೇನೋ ಆಸೆ ಇಟ್ಕೊಂಡು ಬಂದೆ, ನಾನು ಕೋಪರೇಷನ್ ಕೊಟ್ಟಿಲ್ಲ. ಏನೇನೋ ಆಸೆ ಇಟ್ಕೊಂಡು ಬಂದೆ, ಏನೇನೋ ಮಾಡಬೇಕಂತ ಎಲ್ಲ ಇತ್ತು. ಎಲ್ಲರೂ ಸಪೋರ್ಟ್ ಮಾಡೋರಿತ್ತು, ಲಕ್ಷಾಂತರ ರೂಪಾಯಿ ಕೊಡೋರಿದ್ರು. ಬಟ್ ನಾವು ಕೋಪರೇಷನ್ ಇಲ್ಲ, ಬಟ್ ನಾನೇನು ಮಾಡೋಕ್ಕಾಗಲ್ಲ. ಮಾಡ್ದೆ, ಆದರೆ ಒಬ್ಬನೇ ಸಾಧನೆ ಮಾಡಿದೆ. ನಾನು ಕೈಲಾದಷ್ಟು ಶಕ್ತಿ ಮೀರಿ ಫಸ್ಟು 5 ಲಕ್ಷ ಕೊಟ್ಟೆ, ಎಲ್ಲರಿಗೂ 20-25 ಸಾವಿರ ಕೊಟ್ಟೆ. 2 ಕಾರ್ಯಕ್ರಮ ಮಾಡಿದೆ. ಅಲ್ಲ, ಸಹಾಯಧನ ದಾನಿಗಳು ಇಟ್ಕೊಂಡು ಏನೋ ಮಾಡಿದೆ. ಯಾಕೆ ಪತ್ರಕರ್ತರು ಚೆನ್ನಾಗಿರ್ಬೇಕು, ಕಷ್ಟ ಅಂದಿದ್ದಾರೆ. ಈಗ ಏನು ನೋಡ್ರಿ, ಪತ್ರಕರ್ತರಿಂದ ಎಷ್ಟೋ ಗೌರವ ಇದೆ. ಅದನ್ನ ದಯವಿಟ್ಟು ಹಾಳು ಮಾಡ್ಕೊಳ್ಳಿ. ಪತ್ರಕರ್ತ ಅಂದರೆ ಭಯ. ಆವಾಗ ನಾನು ನೋಡಿದಂಗೆ ಭಯ ಬೀಳ್ತಾರೆ. ಪತ್ರಕರ್ತರು ಬಂದಿರುತ್ತೆ, ಆ ಹೆಸರು ಕೆಡ್ಸೋಕೆ ಹೋಗ್ಬೇಕು. ನಿಜವಾಗಿ ನಮಗೆ ಪತ್ರಿಕೆಗೆ ಒಂದು ಸ್ಥಾನ ಮಾಡಿದ್ವಿ. ಸಮಾಜದಲ್ಲಿ ಪತ್ರಕರ್ತನ ಸ್ಥಾನ ಮಾಡಿದ್ವಿ. ನಾವು ಉಳಿಸ್ಕೋಬೇಕು. ನಾವು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಸುದ್ದಿಗಳು ಮಾಡಬೇಕು, ಪಬ್ಲಿಕ್ ಹತ್ರ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಕಲಿಬೇಕು. ನಾವು ನೀವೆಲ್ಲ ಒಳ್ಳೆ ಕೆಲಸ ಮಾಡ್ತೀರಿ ಅಂತ ನಮಗೆ ಆಶ್ವಾಸನೆ ಇದೆ. ನಮ್ಮ ಸಂಪೂರ್ಣ ಸಹಕಾರ, ಸಂಗೊಳ್ಳಿ ವೆಂಕಟೇಶ್ ಆಗಿರ್ಬೋದು, ನಮ್ಮ ಅಪ್ಪಾಜಿಗಾಗಿರ್ಬೋದು, ಪ್ರಕಾಶ್ ಇವರೆಲ್ಲ ನಮ್ಮ ಸರ್ಕಾರ ಸಹಮತ ಎಲ್ಲರಿಗೂ ಇರುತ್ತೆ. ನೀವು ಸಂಘನ ಒಳ್ಳೆ ರೀತಿ ಬೆಳೆಸಬೇಕಂತ ಹೇಳ್ಬಿಟ್ಟು ನನ್ನ ಎಲ್ಲ 2 ಸಾವಿರ ಸೂಚಿಸಿಕೊಟ್ಟು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಚಂದ್ರಶೇಖರನವರೇ, ನಮ್ಮ ಹಿರಿಯರು ಮಾರ್ಗದರ್ಶಕರಾದ ಮುರಳಣ್ಣವರೇ, ಈಗ ನೂತನವಾಗಿ ಅಧ್ಯಕ್ಷ ಆಗಿದ್ದ ದೇವಾನಂದನವರೇ, ಮಾಜಿ ಅಧ್ಯಕ್ಷ ಆಗಿದ್ದಂಥ ನಮ್ಮ ಜೇಕಣ್ಣವರೇ, ಹಾಗೂ ಇಲ್ಲಿರುವಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದಿಗೆ, ನಮ್ಮ ಅನಂತರಾಮ್ ಸರ್ ಬಂದಷ್ಟು ನಮ್ಗೆ ಖುಷಿ ಆಯಿತು. ಚುನಾವಣೆಗೆ ನಾವಿದ್ದರೆ ಗಲಾಟೆ ಅಲ್ಲ, ಏರ್ತದೋ ಅಲ್ಲ, ಮುಖಂಡರಿಗೆ ಎಲ್ಲ ಖುಷಿಯಾಗಿ ಮಾಡ್ಕೊಂಡು ಹೋಗೋಣ ಅಂತ ಮನೋಭಾವ ಬರುತ್ತೆ. ಈಗ ಎಲ್ಲರೂ ಹೇಳ್ದಂಗೆ ನಂದು ಫಸ್ಟಿಂದ ಡಿಮ್ಯಾಂಡ್ ಅಷ್ಟೇ. ಪತ್ರಕರ್ತರು ಅಂದರೆ ಇವ್ರು ಬಂದ್ರಪ್ಪ, ನಮ್ಮ ಮಟ್ಟದಲ್ಲಿದ್ದರೆ ಇವ್ರು ಬಂದವರಪ್ಪ, ಇವ್ರು ಗೌರವ ಕೊಡಬೇಕು, ಚೇರಾಗಿ ಕುಂಡಿಸ್ಬೇಕು ಅನ್ನೋದು ಮಟ್ಟದ ನಾವು ಬೆಳ್ಕೊಂಡು ಹೋದ್ರೆ ಸಾಕು ಅಷ್ಟೇ, ಬೇರೆ ಇನ್ನೇನು ಹೇಳೋಷ್ಟಿಲ್ಲ. ಈಗ ಪತ್ರಕರ್ತರ ಸಂಘ ಕಟ್ಟಬೇಕಂತ ಜೆಕೆಣ್ಣವ್ರ ಆಸೆನಿತ್ತು. ನಾವೆಷ್ಟೇ ಕೆಲಸ ಕಾರ್ಯಗಳಿದ್ರು ಅವ್ರು ಕರೆದಾಗ ನಾವು ಬರ್ತಾಯಿದ್ವಿ. ಅಲ್ಲಿ ಸಣ್ಣದೊಂದು ಸ್ವಲ್ಪ ಬಿಕ್ಕಟ್ಟು ಬಂತು, ಅದರಲ್ಲಿ ಒಂದು ಸ್ವಲ್ಪ ಹಿಂದೇಟ್ ಆಗ್ಬಿಟ್ರು. ಇಲ್ಲಾಂದ್ರೆ ಇಷ್ಟೊಂದು ನಮ್ಮದು ಆಗ್ತಾಯಿತ್ತು. ನಾವು ಅಂದ್ಕೊಂಡಿದ್ದು ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಮಾದರಿ ಆಗಬೇಕು, ನಮ್ಮದೇ ಪತ್ರಕರ್ತರ ಸಂಘ ಫಸ್ಟ್ ಓಪನ್ ಆಗಬೇಕು, ಅದ್ದೂರಿಯಾಗಿ ಮಾಡಬೇಕು ಅಂತ. ಯಾಕಂದರೆ ನಮ್ಗೆ ಸಿಕ್ಕಿದಂಥ ದಾನಿಗಳು ಬತ್ತೂರು ಮಂಜಣ್ಣ ಥರ ಯಾರಿಗೂ ಸಿಕ್ಕಿರಲಿಲ್ಲ. ಜೆಕೆಣ್ಣ ನಾವು ಕೇಳಿಬಿಟ್ರೆ ಅಯ್ಯಪ್ಪ ಇಲ್ಲ ಅನ್ನೋ ಮಾತೇ ಇರಲಿಲ್ಲ. ಅಂಥ ಟೈಮಲ್ಲೇ ನಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋಕ್ಕಾಗಿಲ್ಲ. ಈಗ ಸ್ವಲ್ಪ ಬಾಧೆ ಆಗುತ್ತೆ ನಿಮಗೆ. ಆದರೂ ಸಹ ಈಗ ಆರ್ಥಿಕವಾಗಿ ನಮ್ಮಲ್ಲೂ ಇದ್ದೀವಿ. ನಮ್ಮ ಕೈಲಾದಷ್ಟು ನಾವು ಒಂದು ಕೈ ಜೋಡಿಸ್ತೀವಿ, ನೀನು ಮಾಡಬೇಕು ಅಂತ ನನ್ನೊಂದು ಷರತ್ತು ಆಗ್ತಾಯಿದೆ. ದಯವಿಟ್ಟು ಅದಕ್ಕೆ ಜೆಕೆಣ್ಣ ಇದ್ದಾರೆ, ಅಪ್ಪಾಜಿಗೌಡರು, ಪ್ರಕಾಶ್ ಅಣ್ಣ, ನಮ್ಮ ಟೀಮ್ ಸಂಪೂರ್ಣವಾಗಿರ್ತೀವಿ. ಈಗೇನು 23 ಜನರಲ್ಲಿ ಇನ್ನೊಂದು 6-7 ಜನ ಇದ್ದಾರೆ, ಅವ್ರನ್ನೂ ಸಹ ನೀವು ವಿಶ್ವಾಸಕ್ಕೆ ತಗೋಬೇಕು, ತಗೊಂಡು ಒಟ್ಟುಕೋಬೇಡಿ. ಅಷ್ಟೊಂದು ಮಾತಾಡ್ತಾ ನೆಕ್ಸ್ಟು ಇನ್ನೊಂದು ಮೀಟಿಂಗ್ ಅಣ್ಣವ್ರು ಹೇಳ್ದಂಗೆ ಒಂದು 6 ತಿಂಗಳು ಒಳಗಡೆ ಈ ರೀತಿ IB ಇನ್ನೊಂದು ಜಾಗ ಕೂತ್ಕೊಳ್ಳೋದು ಬೇಡ. ಇವಾಗಿದೆ ಅದನ್ನು ನಮ್ಮ ಕದಂಬ ಶಂಕರ್ ಅವ್ರಿಗೆ ಇನ್ಚಾರ್ಜ್ ಕೊಟ್ಟರೆ ಅವ್ರು ಬೆಳಗ್ಗೆ ತೆಗಿತಾರೆ, ಸಾಯಂಕಾಲದವರೆಗೂ ಓಪನ್ ಇರುತ್ತೆ. ಮತ್ತು ಇವಾಗ ಕಾರ್ಯದರ್ಶಿಯಾಗಿ ನಮ್ಮ ಮಣಿ ಮತ್ತು ನಮ್ಮ ತ್ಯಾಗರಾಜ್ ಇವರೆಲ್ಲ ಇರ್ತಾರೆ. ನೀನು ಅವ್ರನ್ನೆಲ್ಲ ಜೊತೆಗೆ ತಗೊಂಡು ಒಂದು ಸ್ವಲ್ಪ ಮಾದರಿ ಆಗಬೇಕು. ಯಾಕಂದ್ರೆ ಮೊದಲನೇ ಸಲ ನೀವು ಅಧ್ಯಕ್ಷರಾಗಿದ್ದೀರಿ ಫಸ್ಟು. ಆ ಅಧ್ಯಕ್ಷ ದೇವಾನಂದ ಅವ್ರು ಬೇಡ, ಈಗ ಒಂಥರ ಯೂತ್ ಐಕಾನ್ ಥರ ಆಗಬೇಕು. ಸೀನಿಯರ್ ಬೇಡ, ಸೀನಿಯರ್ ಆಗಿದ್ದರೆ ಹಾಗೆ ಇದ್ದು ಯೂತ್ ಆಗಿ ಒಂದು ಸ್ವಲ್ಪ ಮಾದರಿ ಮಾಡಬೇಕು ಅನ್ನೋದೇ ನನ್ನ ಆಸೆ.
ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿದ್ರೆ 4 ಮಾತು ಮಾತಾಡೋಕ್ಕೆ ಅವಕಾಶ ಕೊಡುತ್ತದೆ ತಮ್ಮೆಲ್ಲರೂ ಹೋಲಿಸಿ ನಾನು ಮಾತನಾಡ್ತೇನೆ. ಉದ್ದೇಶಿಸಿ ಮಾತಾಡಬೇಕಂತ ನಮ್ಮ ಜಿಲ್ಲಾಧ್ಯಕ್ಷ ಸದಸ್ಯರು